ನಮಸ್ಕಾರ ಸ್ನೇಹಿತರೆ, ಮೊನ್ನೆ ದೆಹಲಿಯಲ್ಲಿ ನಡೆದಂತಹ ಸ್ಫೋಟ ಮತ್ತು ಅದರಿಂದ ಆದಂತಹ ಅನಾಹುತ ಇದೆಲ್ಲೋದ್ರ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಬಹಳಷ್ಟು ಮಾಹಿತಿಗಳು ಈಗಾಗಲೇ ನಿಮ್ಗೆ ಸಿಕ್ಕಿರ್ತದೆ. ಆದ್ರೆ ಈ ಸ್ಫೋಟ ನಡೆದ ನಂತರ ನಮ್ಮ ರಾಜಕೀಯ ನಾಯಕರು ಎಷ್ಟೊಂದು ತುಚ್ಛವಾಗಿ ನಡ್ಕೊಳ್ತಾ ಇದ್ದಾರೆ, ಇದೆಲ್ಲೋದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದಾರೆ. ಮೊದಲಿಗೆ ನಿಮ್ಮೆಲ್ಲರೂ ಕಾಫಿ ಐತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಮೊನ್ನೆ ದೆಹಲಿಯ ಕೆಂಪುಕೋಟೆಯ ಬಳಿ ಒಂದು ಸಿಗ್ನಲ್ ನಲ್ಲಿ ಸ್ಫೋಟ ನಡೀತು. ಈ ಸ್ಫೋಟದಲ್ಲಿ ಒಟ್ಟಿಗೆ ಇಲ್ಲಿವರೆಗೆ 12 ಜನ ಸಾವಿಗೀಡಾಗಿದ್ದಾರೆ. ಹಾಗೇನೆ ಹಲವಾರು ಜನ ಇವಾಗಲೂ ಕೂಡ ಗಾಯಾಳುಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಕೆಲವರ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾಹಿತಿಗಳು ಹೊರಗಡೆ ಬರ್ತಾ ಇದೆ. ಅದರಲ್ಲಿ ಅತ್ಯಂತ ಆತಂಕದ ವಿಷಯ ಏನು ಅಂತ ಹೇಳಿದ್ರೆ, ಈ ಭಯೋತ್ಪಾದಕ ಸಂಚಿನಲ್ಲಿ ಭಾಗಿಯಾಗಿದ್ದವರೆಲ್ಲರೂ ಕೂಡ ಡಾಕ್ಟರ್ಸ್ ಗಳು ಅನ್ನುವಂಥದ್ದು. ಈ ಹಿಂದೆ ನಡೆದಂತ ಹಲವಾರು ಭಯೋತ್ಪಾದಕ ದಾಳಿಗಳ ಸಂದರ್ಭದಲ್ಲಿ ಈ ಭಯೋತ್ಪಾದಕರನ್ನ ಕೆಲವ್ರನ್ನ ಕೊಂದಿರ್ತಾರೆ, ಕೆಲವ್ರನ್ನ ಸೆರೆ ಹಿಡಿದು ಅವ್ರನ್ನ ಈಗಾಗಲೇ ಜೈಲಿಗಟ್ಟಿದ್ದಾರೆ. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತದ್ದು. ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಂದು ವರ್ಗದ ಜನ ಇದ್ದಾರೆ. ಅವರೆಲ್ಲರೂ ಕೂಡ ಸಾಮಾನ್ಯವಾಗಿ ಬುದ್ಧಿಜೀವಿಗಳು ಅನ್ಸ್ಕೊಂಡವರು ಅಥವಾ ಸಾಹಿತಿಗಳು. ಹಾಗೇನೆ ಇವರು ಯಾವತ್ತೂ ಕೂಡ ಮಾನವ ಹಕ್ಕುಗಳ ಬಗ್ಗೆ ಮಾತಾಡುವರು, ಅದರಲ್ಲೂ ಕೂಡ ಒನ್ ಸೈಡೆಡ್ ಮಾನವ ಹಕ್ಕುಗಳ ಬಗ್ಗೆ ಮಾತಾಡುವಂತವ್ರು. ಇವ್ರು ಏನ್ ಹೇಳ್ತಾ ಇದ್ದಾರಂದ್ರೆ, ಈ ಭಯೋತ್ಪಾದಕರು ಎಲ್ಲರೂ ಕೂಡ ಅನಕ್ಷರಸ್ಥರು, ಅವರಿಗೆ ಸರಿಯಾದಂತ ವಿದ್ಯೆ ಇಲ್ಲ ಅಥವಾ ಅವರಿಗೆ ಸರಿಯಾದಂತ ಉದ್ಯೋಗ ಇಲ್ಲ. ಹಾಗಾಗಿ ಇವರು ತಮ್ಮ ಕೈಗೆ ಬಂದೂಕನ್ನ ಎತ್ಕೊಂಡು ಈ ರೀತಿಯಾದಂತಹ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರಿಗೆ ವಿದ್ಯೆ ಮತ್ತು ಉದ್ಯೋಗ ಎಲ್ಲದನ್ನು ಕೊಟ್ರೆ ಖಂಡಿತವಾಗಿ ಅವರು ಈ ರೀತಿಯಾದಂತಹ ಕೆಲಸವನ್ನ ಮಾಡಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಕಾಳಜಿಯನ್ನು ವಹಿಸಬೇಕು, ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅಂದ್ರೆ ಇಲ್ಲಿ ಅವ್ರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ಭಯೋತ್ಪಾದಕರೆಲ್ಲರೂ ಕೂಡ ಅಮಾಯಕರು, ಅವ್ರಿಗೆ ಏನು ಗೊತ್ತಿಲ್ಲ, ಕೆಲಸ ಇಲ್ವಲ್ಲ, ಹಾಗಾಗಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಮೊನ್ನೆ ನಡೆದಂತಹ ಈ ಭಯೋತ್ಪಾದಕ ದಾಳಿ ಏನಿದೆ, ಇದರಲ್ಲಿ ಭಾಗಿಯಾದವರೆಲ್ಲರೂ ಕೂಡ ಡಾಕ್ಟರ್ಸ್ ಆಗಿರೋದ್ರಿಂದ ವಿದ್ಯಾವಂತರು ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಭಯೋತ್ಪಾದಕ ಕೃತ್ಯಗಳೆಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ಅವ್ರನ್ನ ಕೂಡ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ. ಆ ಮುಖಾಂತರ ಈ ರೀತಿಯಾದಂತಹ ದಾಳಿಗಳನ್ನು ನಡೆಸಲಿಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಭಾರತದಲ್ಲಿ ನಡೀತಾ ಇದೆ ಅನ್ನೋದು ನಿಚ್ಚಳವಾಗ್ತಾ ಇದೆ. ಈ ಸ್ಫೋಟ ನಡೆದ ನಂತರ ವಿರೋಧ ಪಕ್ಷದ ನಾಯಕರು ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇದು ಭದ್ರತಾ ವೈಫಲ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಮೋದಿ ಸರ್ಕಾರದ ವೈಫಲ್ಯ ಅಂತ ಕೂಡ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೆ ನಾವು ಭದ್ರತಾ ಏಜೆನ್ಸಿಗಳಾದಂತಹ NIA ಇರ್ಬೋದು, ATS ಇರ್ಬೋದು, ಅಥವಾ ರಾ ಇರ್ಬೋದು, ಅಥವಾ ಪೊಲೀಸ್ ಪಡೆಗಳಿರ್ಬೋದು, ಅವ್ರು ಯಾರನ್ನು ಕೂಡ ನಾವು ದೂಷಿಸುವ ಹಾಗೆ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇವರೆಲ್ಲರೂ ಒಟ್ಟಾಗಿ ಸೇರಿ ದೇಶದಲ್ಲಿ ನಡೀಬಹುದಾದಂತಹ ಬಹುದೊಡ್ಡ ದುರಂತಗಳನ್ನ ಈಗಾಗಲೇ ತಡೆದಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಕಳೆದ 1 ತಿಂಗಳಿಂದ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಕೇವಲ 2-3 ದಿನದ ಹಿಂದೆ ಬಹುದೊಡ್ಡದಾದಂತಹ ಸ್ಫೋಟಕದ ಸಂಗ್ರಹವನ್ನೇ ಭದ್ರತಾ ಪಡೆಗಳು ಸೀಸ್ ಮಾಡಿರುವಂತಹದ್ದು. ಒಂದೇ ಭಾಗದಲ್ಲಿ ಹತ್ರ 3 ಟನ್ ಸ್ಫೋಟಕವನ್ನ ವಶಪಡಿಸಿಕೊಂಡಿದ್ದಾರೆ. ಅಂದ್ರೆ ಇವರ ಪ್ಲಾನ್ ಯಾವ ರೀತಿ ಇತ್ತು, ಒಂದ್ ವೇಳೆ ಈ ರೀತಿಯಾದಂತಹ ಕಾರ್ಯಾಚರಣೆಯನ್ನು ನಡೆಸಿ ಈ ಸ್ಫೋಟಕಗಳನ್ನ ವಶಪಡಿಸಿಕೊಳ್ತಾ ಇದ್ದಿದ್ರೆ ಯಾವ ಮಟ್ಟಿನ ಸ್ಫೋಟವನ್ನ ಇವರು ಆಯೋಜನೆ ಮಾಡ್ತಾ ಇದ್ರು, ಅದರಿಂದ ಆಗಬಹುದಾಗಿದ್ದಂತಹ ಅನಾಹುತ ಎಷ್ಟು, ಇದೆಲ್ಲದೂ ನಾವು ಯೋಚನೆ ಮಾಡಬೇಕು. ವಶಪಡಿಸಿಕೊಂಡಿರುವಂತಹ ಸ್ಫೋಟಕ ಇರ್ಬೋದು ಅಥವಾ ಮದ್ದು ಗುಂಡುಗಳಿರ್ಬೋದು, ಇದೆಲ್ಲದನ್ನು ಕಂಪೇರ್ ಮಾಡಿ ನೋಡಿದ್ರೆ ಮೊನ್ನೆ ದೆಹಲಿಯಲ್ಲಿ ನಡೆದಿರೋದು ಒಂದು ಸಣ್ಣ ಪ್ರಮಾಣದ ದಾಳಿ ಅಂತ ಕೊಂಡೇ ಹೇಳ್ಬೋದು. ಇದು ದಾಳಿಯೋ ಅಥವಾ ಆಕಸ್ಮಿಕವಾಗಿ ನಡೆದಿದ್ದೋ ಗೊತ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಆತ ಸ್ಫೋಟಕವನ್ನ ತನ್ನ ಕಾರಿನಲ್ಲಿ ಸಾಗಿಸ್ತಾ ಇದ್ದ. ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅದು ಸ್ಫೋಟಗೊಂಡಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕನ್ಫರ್ಮ್ ಆದಂತಹ ನ್ಯೂಸ್ ಬಂದಿಲ್ಲ. ಇಲ್ಲಿ ಕಾರನ್ನ ಡ್ರೈವ್ ಮಾಡ್ತಾ ಇದ್ದಂತ ಡಾಕ್ಟರ್ ಉಮರ್ ಆತುರಾತುರವಾಗಿ ಈ ಎಲ್ಲ ಕಡೆ ರೈಡ್ ನಡೀತಾ ಇದೆಯಲ್ಲ, ಅದರಿಂದಾಗಿ ಭಯ ಬಿದ್ದು ಸ್ಫೋಟಕವನ್ನ ಬೇರೆ ಕಡೆ ಸಾಗಿಸ್ತಾ ಇದ್ದ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಥವಾ ಆತ ಎಲ್ಲೋ ಒಂದು ಕಡೆ ತಗೊಂಡೋಗಿ ಕಾರನ್ನು ನಿಲ್ಲಿಸಿ, ಅಂದ್ರೆ ಜನನಿಬಿಡ ಪ್ರದೇಶದಲ್ಲಿ ನಿಲ್ಲಿಸಿ ಅಲ್ಲಿ ಸ್ಫೋಟ ನಡೆಸುವಂತಹ ಯೋಜನೆಯನ್ನು ಹೊಂದಿದ್ದ, ಅಥವಾ ಯಾವುದೋ ಒಂದು ದೇವಸ್ಥಾನದ ಮೇಲೆ ದಾಳಿ ನಡೆಸುವಂತ ಯೋಜನೆಯನ್ನು ಕೂಡ ಆತ ಹೊಂದಿರಬಹುದು. ಆದ್ರೆ ಆತ ಆ ಗಮ್ಯ ಸ್ಥಾನವನ್ನ ಸೇರೋದ್ರೊಳಗಡೆ ಆಕಸ್ಮಿಕವಾಗಿ ಈ ರೀತಿಯಾದಂತಹ ಸ್ಫೋಟ ನಡೆದಿರಬಹುದು ಅಂತ ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಕೆಲ ದಿನಗಳಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಅಂತೂ ಸಿಗ್ತದೆ. ಈ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಡಾಕ್ಟರ್ಸ್ ಇರ್ಬೋದು ಅಥವಾ ಯಾರೊಬ್ಬ ಮೌಲ್ಯನ ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಅಷ್ಟೇ JEM ಪರವಾಗಿ ಕೆಲಸ ಮಾಡ್ತಾ ಇದ್ದವರು. ಇವ್ರನ್ನ ಮ್ಯಾನೇಜ್ ಮಾಡ್ತಾ ಇದ್ದಿದ್ದೆ JEM ಅವರೇ. ಇವರೆಲ್ಲರನ್ನ ಬ್ರೈನ್ ವಾಶ್ ಮಾಡಿ ಈ ಕೃತ್ಯಕ್ಕೆ ಇವ್ರನ್ನ ತಯಾರು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇದ್ರ ಮೂಲ ಪಾಕಿಸ್ತಾನದಲ್ಲಿದೆ ಅನ್ನೋದು ಕೂಡ ಈಗಾಗಲೇ ಕನ್ಫರ್ಮ್ ಆಗ್ತಾ ಇದೆ. ಆದ್ರಿಂದಾಗಿ ಮುಂದಿನ ದಿನದಲ್ಲಿ ಆಪರೇಷನ್ ಸಿಂಧೂರದ 2ನೇ ಭಾಗ ಪ್ರಾರಂಭ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಸರ್ಕಾರ ಸರಿಯಾದಂತಹ ನಿರ್ಧಾರವನ್ನು ತಗೊಳ್ಬಹುದು. ಅಲ್ಲಿವರೆಗೆ ನಾವು ಕಾಯ್ಬೇಕಾಗ್ತದೆ. ಇದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಸೂಪರ್ CM ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡದೇ ಇದ್ರೆ ಸರಿಯಾಗಲ್ಲ. ನಿಮ್ಗೆ ಗೊತ್ತಿದೆ,
ಸಾಮಾನ್ಯವಾಗಿ ಪ್ರಿಯಾಂಕ್ ಖರ್ಗೆ ಅವರು ಅವರ ಖಾತೆಗೆ ಸಂಬಂಧಪಟ್ಟಂತೆ ಏನು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾವಾಗ್ಲೂ ಕೂಡ ಅಷ್ಟೇ, ಅವರು ಮೋದಿಗೆ ಬೈತಾ ಇರ್ತಾರೆ, RSS ಬೈತಾ ಇರ್ತಾರೆ. ಅವರ ಮೈನ್ ಎಜೆಂಡಾ ಏನಂದ್ರೆ RSS ಯಾವುದೇ ಕಾರಣಕ್ಕೆ ರಸ್ತೆಗಿಳಿದು ಪಥಸಂಚಲನ ಮಾಡಬಾರ್ದು. ಈ ರೀತಿಯಾದಂತಹ ಕೆಲಸದಲ್ಲಿ ಬ್ಯುಸಿ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಖಂಡಿತವಾಗಿ ಮಾತಾಡಲೇಬೇಕಾಗ್ತದೆ. ಮಾತಾಡಿಲ್ಲ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಅಸ್ತಿತ್ವಕ್ಕೆ ಭಂಗ ಬಂದಾಗ ಆಗ್ತದೆ. ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ಸಹಜವಾಗಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ತಮ್ಮ ಹೇಳಿಕೆಯಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಮೋದಿ ಸರ್ಕಾರ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ಇಲ್ಲಿವರೆಗೆ ದೇಶ ಕಂಡಂತಹ ಅತ್ಯಂತ ದುರ್ಬಲ ಗೃಹ ಮಂತ್ರಿ ಯಾರಾದ್ರೂ ಇದ್ರೆ ಅದು ಅಮಿತ್ ಶಾ. ಈ ಹಿಂದೆ ಮಣಿಪುರ ಆಯ್ತು, ಪುಲ್ವಾಮಾ ಆಯ್ತು, ಅದಾದ್ಮೇಲೆ ಇತ್ತೀಚೆಗೆ ಪಹಲ್ಗಾಮ್ ಆಯ್ತು, ಈಗ ದೆಹಲಿಯಲ್ಲಿ ಇಷ್ಟು ಬಹುದೊಡ್ಡದಂತ ಸ್ಫೋಟ ನಡೀತಾ ಇದೆ. ಕಳೆದ 10-11 ವರ್ಷದಲ್ಲಿ ಸಾವಿರಾರು ಜನರು ಈ ಭಯೋತ್ಪಾದಕ ದಾಳಿಯಿಂದ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇದೇನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗಾಗಿ ಇವರಿಬ್ಬರು ಕೂಡ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳ್ಕೊಂಡು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಆಗಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಕಳೆದ 10-11 ವರ್ಷಗಳಿಂದ ಕೇವಲ ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ಭಯೋತ್ಪಾದಕ ದಾಳಿಗಳು ನಡೀತಾ ಇದೆ. ಅದು ಬಿಟ್ಟು ಬೇರೆ ಕಡೆಗಳಲ್ಲಿ ಅಂತಹ ಮೇಜರ್ ದಾಳಿಗಳು ಏನು ನಡೆದಿಲ್ಲ. ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಬಾಂಬ್ ಸ್ಫೋಟದಂತ ಕೃತ್ಯಗಳಂತೂ ಸಂಪೂರ್ಣವಾಗಿ ಝೀರೋ ಆಗಿದೆ ಅಂತ ಹೇಳ್ಕೊಂಡೆ ಹೇಳ್ಬೋದು. ಹಾಗಾಗಿ ಮೊನ್ನೆ ನಡೆದಂತಹ ಈ ದೆಹಲಿ ಸ್ಫೋಟ ಏನಿದೆ, ಇದನ್ನ ಈಗ ಪ್ರಿಯಾಂಕ್ ಖರ್ಗೆ ಅವರು ದೊಡ್ಡದಾಗಿ ತೋರಿಸ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ 2011ಕ್ಕಿಂತ ಮೊದಲು ಮನಮೋಹನ್ ಸಿಂಗ್ ಅವರು ಅಧಿಕಾರ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ನಡೆದಿರುವಂತಹ ಬಾಂಬ್ ಸ್ಫೋಟಗಳು ಇದ್ರ ಬಗ್ಗೆ ಮಾತ್ರ ಪ್ರಿಯಾಂಕ್ ಖರ್ಗೆ ಅವರು ಏನು ನೆನಪಿಲ್ಲ ಅನ್ಸ್ತದೆ. ಕಾರಣ ಅಂದ್ರೆ 10-11 ವರ್ಷದ ಹಿಂದಿನ ಘಟನೆಗಳಲ್ಲ. ಹಾಗಾಗಿ ಇವರಿಗೆ ಯಾವುದು ನೆನಪಿಲ್ಲ ಅನ್ಸ್ತದೆ. ಮುಂಬೈ ದಾಳಿ ನಡೀತು. ಆ ಮುಂಬೈ ದಾಳಿ ನಡೆದ ಸಂದರ್ಭದಲ್ಲಿ ಇದೇ ಘನ ಸರ್ಕಾರ ಯಾವ ರೀತಿಯಾಗಿ ನಡ್ಕೊಳ್ತು ಇದನ್ನ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಯೋಚನೆ ಮಾಡಿ ಹೇಳ್ಬೇಕಾಗಿ ಬರ್ತದೆ. ಹಾಗೇನೆ ಆ ಸಂದರ್ಭದಲ್ಲಿ ಹಲವಾರು ಕಡೆಗಳಲ್ಲಿ ಈ ಬಾಂಬ್ ಸ್ಫೋಟ ಅನ್ನೋದು ಮಾಮೂಲಾಗ್ಬಿಟ್ಟಿತ್ತು. ಜಮ್ಮು ಕಾಶ್ಮೀರದಲ್ಲಂತೂ ಬಿಡಿ ಪ್ರತಿದಿನ ನಡೆದಾಗ ನಡೀತಾನೆ ಇರ್ತಾ ಇತ್ತು. ಅದು ಬಿಟ್ಟು ದೇಶದ ಹಲವಾರು ಭಾಗಗಳಲ್ಲಿ, ಇವನ್ ಬೆಂಗಳೂರು ಸೇರಿ ಕೂಡ ಬಹಳಷ್ಟು ಕಡೆಗಳಲ್ಲಿ, ಹೈದರಾಬಾದ್ ಇರ್ಬೋದು, ಕೊಯಂಬತ್ತೂರ್ ಇರ್ಬೋದು, ಹೀಗೆ ಬಹಳಷ್ಟು ಕಡೆಗಳಲ್ಲಿ ಸತತವಾಗಿ ಈ ರೀತಿಯಾದಂತಹ ದಾಳಿಗಳು ನಡೀತಾನೆ ಇತ್ತು. ಆದ್ರೆ ಇದ್ಯಾವುದು ಕೂಡ ಮೋಸ್ಟ್ಲಿ ನನ್ಗೆ ಅನ್ಸ್ತದೆ ಪ್ರಿಯಾಂಕ್ ಖರ್ಗೆ ಅವರು ನೆನಪಿಲ್ಲ ಅನ್ಸ್ತದೆ. ಹಾಗಾಗಿ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾ ಇದ್ರು. UPA ಗವರ್ಮೆಂಟ್ ಇದ್ದ ಸಂದರ್ಭದಲ್ಲಿ ಈ ರೀತಿಯಾದಂತಹ ದಾಳಿ ನಡೆದಾಗ ಯಾರು ರಾಜೀನಾಮೆ ಕೊಟ್ಟಿದ್ದಾರಂತೆ? ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ದಾರಾ, ಅಥವಾ ಸೂಪರ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತಹ ಸೋನಿಯಾ ಗಾಂಧಿ ಅವರು ಏನಾದ್ರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬಂದಿದ್ದಾರಾ, ಅಥವಾ ರಾಹುಲ್ ಗಾಂಧಿ ಏನಾದ್ರು ಹೇಳಿಕೆಗಳನ್ನು ಕೊಟ್ಟಿದ್ದಾರಾ? ಇದೆಲ್ಲದನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಯೋಚನೆ ಮಾಡಬೇಕು. ಹಾಗೇನೆ ಇವ್ರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಇದೆಲ್ಲವನ್ನು ಪ್ರಿಯಾಂಕ್ ಖರ್ಗೆ ಅವರು ಕೇಳಿ ತಿಳ್ಕೊಬೇಕಾದಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ನಾನು ಓರ್ವ ರಾಷ್ಟ್ರೀಯ ನಾಯಕ ಅಂತ ತಿಳ್ಕೊಂಡಿದ್ದಾರೆ. ಹಾಗಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ. ಇದು ಪ್ರಿಯಾಂಕ್ ಖರ್ಗೆ ಅವ್ರ ಹೇಳಿಕೆ. ಆದ್ರೆ ಇನ್ನು ಕೆಲವರು ಇದ್ದಾರೆ ನಮ್ಮ ರಾಜ್ಯದಲ್ಲಿ ಬುದ್ಧಿ ಇಲ್ಲದ ಜೀವಿಗಳು ಅಥವಾ ಬುದ್ಧಿಜೀವಿಗಳು ಅಂತ ಕರ್ಸ್ಕೊಂತಾರಲ್ಲ, ಆ ಒಂದು ವರ್ಗ ಇದೆ. ಹಾಗೆ ಒಂದಿಷ್ಟು ಸಾಹಿತಿಗಳಿದ್ದಾರೆ. ಇವರು ಸಾಮಾನ್ಯವಾಗಿ ಸಿದ್ದರಾಮಯ್ಯನವರು ಸುತ್ತಮುತ್ತ ಇರುವಂತವರು. ಇವರು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಂತ ಹೇಳಿಕೆಯನ್ನ ಕೊಟ್ಟಿಲ್ಲ, ಈ ಘಟನೆಯನ್ನ ಖಂಡಿಸಲೂ ಇಲ್ಲ, ಏನು ಮಾತಾಡಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ನಡೆದಿರೋದು ಭಯೋತ್ಪಾದಕ ದಾಳಿ. ಈ ಭಯೋತ್ಪಾದಕ ದಾಳಿಯಲ್ಲಿ ಭಾಗವಹಿಸಿರುವವರು ಯಾರು ಅನ್ನೋದು ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇದು ಒಂದು ವೋಟ್ ಬ್ಯಾಂಕ್ ಆಗಿರೋದ್ರಿಂದ ಅವರ ವಿರುದ್ಧವಾಗಿ ಇವ್ರು ಯಾರು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು ನಿನ್ನೆಯಿಂದ ವಿಚಾರವಾದಿ ಅನ್ಸ್ಕೊಂಡಿರುವಂತಹ ಪ್ರಕಾಶ್ ರಾಜ್ ಅವರ ಎಕ್ಸ್ ಖಾತೆಯನ್ನ ಗಮನಿಸ್ತಾನೆ ಇದ್ದೇನೆ. ಈ ದೆಹಲಿ ಸ್ಫೋಟವನ್ನ ಖಂಡಿಸಿ ಅವ್ರು ಏನಾದ್ರೂ ಒಂದು ಟ್ವೀಟ್ ಅನ್ನ ಮಾಡಬಹುದು ಅಂತ ತಿಳ್ಕೊಂಡು, ಆದ್ರೆ ಇಲ್ಲಿವರೆಗೂ ಕೂಡ ಪ್ರಕಾಶ್ ರಾಜ್ ಅವರು ಯಾವುದೇ ರೀತಿಯಾದಂತಹ ಟ್ವೀಟ್ ಅನ್ನ ಮಾಡ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಏನಾದ್ರೂ ಟ್ವೀಟ್ ಮಾಡಿ ಇದನ್ನ ಖಂಡಿಸಿದ್ರೆ ಅವರು ಕೆಲವರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದಾರಲ್ಲ, ಅವ್ರಿಗೆ ಬೇಸರ ಆಗ್ಬಹುದು. ಆದ್ರಿಂದಾಗಿ ಪ್ರಕಾಶ್ ರಾಜ್ ಅವರು ಕೂಡ ಇಲ್ಲಿ ಸೈಲೆಂಟ್ ಆಗಿದ್ದಾರೆ. ಇಲ್ಲಿ ಕಾಂಗ್ರೆಸ್ ನಾಯಕರಾದಂತ ಪ್ರಿಯಾಂಕ್ ಖರ್ಗೆ ಇರಬಹುದು ಅಥವಾ ಬೇರೆ ಬೇರೆ ಕಾಂಗ್ರೆಸ್ ನಾಯಕರು ಇರಬಹುದು, ಇವರೆಲ್ಲರೂ ಕೂಡ ಅಷ್ಟೇ ದಿಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು, ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದಾರಲ್ಲ. ಆದ್ರೆ ಇವರು ಅಪ್ಪಿತಪ್ಪಿ ಕೂಡ ಈ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದಾರಲ್ಲ, ಅವರಿಗೆ ಮಾತ್ರ ಒಂದೇ ಒಂದು ಬುದ್ಧಿವಾದವನ್ನ ಇವರು ಹೇಳೋದಿಲ್ಲ. ಸಾಧ್ಯ ಆದ್ರೆ ಎಲ್ಲಾ ಮೌಲ್ವಿಗಳಿರ್ಬಹುದು, ಇನ್ನೊಬ್ರು ಇರ್ಬೋದು, ಅವರೆಲ್ಲರನ್ನು ಕರೆಸಿ ಸಿದ್ದರಾಮಯ್ಯನವರು ಒಂದು ಸಭೆಯನ್ನ ನಡೆಸಿ ಅವರಿಗೆ ಎಲ್ಲರಿಗೂ ಕೂಡ ಬುದ್ಧಿ ಹೇಳಬೇಕು. ನೋಡಿ, ನಿಮ್ಮ ಸಮುದಾಯದವರಿಗೆ ಸ್ವಲ್ಪ ಬುದ್ಧಿ ಹೇಳಿ, ಈ ರೀತಿಯಾದಂತಹ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು, ಅವ್ರನ್ನ ಸರಿದಾರಿ ತರುವಂತಹ ಕೆಲಸಕ್ಕೆ ಕೈ ಹಾಕಿ, ಈ ರೀತಿಯಾದಂತಹ ಒಂದು ಬುದ್ಧಿವಾದವನ್ನ ಹೇಳ್ಬೋದು. ಇದು ಕೇವಲ ಸಿದ್ದರಾಮಯ್ಯ ಅಂತ ಹೇಳ್ಕೊಂಡಲ್ಲ, ಸಾಮಾನ್ಯವಾಗಿ ಯಾವುದೇ ಮುಸ್ಲಿಂ ಮುಖಂಡರು ಈ ಒಂದು ಕೆಲಸವನ್ನ ಮಾಡೋದೇ ಇಲ್ಲ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸೈಲೆಂಟ್ ಆಗಿಬಿಡ್ತಾರೆ. ಇಲ್ಲಿ ಕೂಡ ಒಂದು ಸಮಸ್ಯೆ ಇದೆ. ಅದೇನು ಅಂತ ಹೇಳಿದ್ರೆ, ಈ ರೀತಿಯಾದಂತಹ ಯೋಚನೆ ಮಾಡುವವರು ಕೇವಲ ಒಂದು 2-3% ಜನ ಇರ್ತಾರೆ. ಅಂದ್ರೆ ಈ ಭಯೋತ್ಪಾದಕರು, ಜಿಹಾದ್ ಇಂಥದ್ದೆಲ್ಲ ಯೋಚನೆ ಮಾಡುವಂತವರು. ಆದ್ರೆ ಉಳಿದಂತಹ 97-98% ಜನ ಇದಾರಲ್ಲ,
ಅವ್ರು ಅಟ್ಲೀಸ್ಟ್ ಇವರಿಗೆ ಬುದ್ಧಿವಾದ ಹೇಳ್ಬೋದು. ಆದ್ರೆ ಅದ್ಯಾಕೋ ಈ ಸಮುದಾಯದಲ್ಲಿ ನಡೀತಾ ಇಲ್ಲ. ಇದರಿಂದಾಗಿ ಅವರೆಲ್ಲರನ್ನು ಕೂಡ ಸಂಶಯದಿಂದ ನೋಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಈಗಾಗಲೇ ನಿರ್ಮಾಣ ಆಗಿದೆ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಅನ್ನೋದು ಈ ಭಯೋತ್ಪಾದಕರಿಗೆ ಒಂದ್ ರೀತಿ ಸ್ವರ್ಗ ಅನ್ಸ್ಕೊಳ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನೀವು ನೋಡಿರ್ಬೋದು, ಹಲವಾರು ಭಯೋತ್ಪಾದಕರು ನಮ್ಮ ಜೈಲ್ಗಳಲ್ಲಿದ್ದಾರೆ. ಅವರು ಯಾವ ರೀತಿಯಾದಂತಹ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವ್ರ ಕೈಲಿ ಮೊಬೈಲ್ ಇದೆ, ಅವರು ಅಲ್ಲಿಂದಾನೆ ಕೂತ್ಕೊಂಡು ತಮ್ಗೆ ಏನೆಲ್ಲ ಕೆಲಸಗಳು ಬೇಕೋ ಎಲ್ಲದನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಇತ್ತೀಚೆಗೆ ಹಲವಾರು ವಿಡಿಯೋಗಳು ಕೂಡ ರಿಲೀಸ್ ಆಗಿದೆ. ಇದನ್ನ ನೀವು ನೋಡಿದ್ದೀರಾ. ಇಲ್ಲಿ ಭಯೋತ್ಪಾದಕರು ಜೈಲಿಂದ ಹೊರಗಡೆ ಹೋದ್ರೆ ಅವ್ರಿಗೆ ಕೆಲವೊಂದು ಅಪಾಯಗಳು ಉಂಟಾಗಬಹುದು. ಅಂದ್ರೆ ಭದ್ರತಾ ಪಡೆಗಳ ಗುಂಡಿಗೆ ಅವ್ರು ಬಲಿಯಾಗಬಹುದು. ಆದ್ರೆ ಜೈಲ್ ಒಳಗಡೆ ಇದ್ರೆ ಆರಾಮದಲ್ಲಿ ಇರ್ಬೋದು. ಅವ್ರಿಗೆ ಎಲ್ಲಾ ರೀತಿಯಂತ ವ್ಯವಸ್ಥೆ ಇರ್ತದೆ. ಫ್ರೀಯಾಗಿ ಊಟ, ಕಾಫಿ, ತಿಂಡಿ ಎಲ್ಲದೂ ಸಿಗ್ತದೆ. ಹಾಗೇನೆ ಅವ್ರ ಕೈಗೆ ಮೊಬೈಲ್ ಕೂಡ ಸಿಗ್ತಾ ಇದೆ. ಅಲ್ಲಿಂದ ಕೂತ್ಕೊಂಡು ಅವ್ರಿಗೆ ಏನ್ ಕೆಲಸ ಬೇಕೋ ಅದನ್ನ ಅವ್ರು ಮಾಡಿಸ್ಕೊಂಡು ಹೋಗ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಇವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೂಡ ನಮ್ಮ ಸರ್ಕಾರ ಕೊಡ್ತಾ ಇದೆ. ಆದ್ರಿಂದಾಗಿ ಅವರೆಲ್ಲರೂ ಕೂಡ ಕ್ಷೇಮವಾಗಿ ಒಳಗಡೆ ಕೂತ್ಕೊಂಡು ಏನೆಲ್ಲ ಬೇಕೋ ಎಲ್ಲಾ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಸ್ವಲ್ಪ ಯೋಚನೆ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿರುವಂತಹ ಅಕ್ರಮ ವಲಸಿಗರು ಯಾರಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಹೊರಹಾಕುವಂತ ಕೆಲಸವನ್ನ ಈ ಸರ್ಕಾರ ಕೈಗೊಳ್ಬೇಕು. ಆದ್ರೆ ನನಗೆ ಗೊತ್ತಿದ್ದಾಗೆ ಆ ರೀತಿಯಾದಂತ ಯಾವುದೇ ಕೆಲಸವನ್ನ ನಮ್ಮ ಗೃಹ ಇಲಾಖೆ ಇರಬಹುದು ಅಥವಾ ನಮ್ಮ ಸರ್ಕಾರ ಇರ್ಬೋದು ಮಾಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಕರ್ನಾಟಕದಲ್ಲಿ ನಾವು ನಮ್ಮ ಜಾಗೃತಿಯಲ್ಲಿ ಇರ್ಬೇಕೇ ಹೊರತು ನಮ್ಮ ಸರ್ಕಾರದಿಂದ ಹೆಚ್ಚಿನದನ್ನ ನಿರೀಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಯಾವ್ದಾದ್ರು ಭಯೋತ್ಪಾದಕ ಸಿಕ್ಕಾಕೊಂಡ್ರೆ ಆತನನ್ನ ಭಯೋತ್ಪಾದಕ ಅಂತೇಳಿ ಕರೀಲಿಕ್ಕೂ ಕೂಡ ಇವರು ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಅದಕ್ಕೆ ಬದಲಾಗಿ ಆತ ನಮ್ಮ ಬ್ರದರ್ ಅಂತೇಳಿ ಹೇಳ್ತಾರೆ. ಆ ಮೂಲಕ ವೋಟ್ ಬ್ಯಾಂಕಿಗೆ ಏನಾದ್ರೂ ಸಮಸ್ಯೆ ಉಂಟಾಗ್ತದೆ ಅನ್ನುವ ಯೋಚನೆ ಮಾಡ್ತಾ ಇರುವಂತಹ ನಮ್ಮ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗಿ ಅವರ ರಕ್ಷಣೆಗೆ ನಿಲ್ತಾರೆ ಹೊರತು ಸಾರ್ವಜನಿಕರ ರಕ್ಷಣೆ ಬಗ್ಗೆ ಇವರು ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ವೋಟ್ ಬ್ಯಾಂಕ್ ಅನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಇವರು ಯಾವುದೇ ಲೆವೆಲ್ಗೆ ಹೋಗ್ಲಿಕ್ಕೂ ಕೂಡ ತಯಾರಿರ್ತಾರೆ. ಅದಕ್ಕಾಗಿ ಈ ರೀತಿಯಾದಂತಹ ಹೇಳಿಕೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ಕೊಡ್ತಾ ಇದ್ದಾರೆ ಅನ್ಸ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು ಅಥವಾ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಯಾವ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ, ಈ ಘಟನೆಯ ಬಗ್ಗೆ ಇನ್ನೇನೆಲ್ಲ ರಾಜಕೀಯ ಮಾಡ್ತಾರೆ, ಎಲ್ಲದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಾಗೇನೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕಾ ಅಥವಾ ಅವರು ತಮ್ಮ ಸ್ಥಾನದಲ್ಲಿ ಮುಂದುವರಿಬೇಕಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.